ಈಗ ಪ್ರೊಫೆಸರ್ ಶಿವಲಿಂಗಯ್ಯ ಅವರು ನೀರಾವರಿ ತಜ್ಞರು ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ಸರ್ CWMA ಆದೇಶ ಮತ್ತೆ ರಾಜ್ಯದಲ್ಲಿ ರೈತರ ಆಕ್ರೋಶವನ್ನು ಹೆಚ್ಚು ಮಾಡೋ ಹಾಗಿದೆ. ಒಂದು ಅರ್ಥ ಆಗಲ್ಲ ಸರ್, ಪ್ರತಿ ಬಾರಿ ರಾಜ್ಯದ ಪರಿಸ್ಥಿತಿ ವಿವರಿಸಿದ ಮೇಲೂ ಕೂಡ ಯಾಕೆ ಈ ರೀತಿ ಆದೇಶಗಳು ಬರುತ್ತೆ ಪ್ರಾಧಿಕಾರದಿಂದ ಅಥವಾ ಸಮಿತಿಯಿಂದ ಅನ್ನೋದು. ಸರ್ ಈಗ ಏನಾಗಿದೆ, ಅವರ ಮಂತ್ಲಿ ರಿಲೀಸ್ ಏನಿದೆ, ತಮಿಳ್ನಾಡಿನ ಮಂತ್ಲಿ ರಿಲೀಸ್ ಏನಿದೆ, ಆ ರಿಲೀಸ್ ನ ಅವರು ಮಳೆ ಬರ್ಲಿ ಬರ್ದ ಹೋಗ್ಲಿ ನಮ್ಮ ಮೇಲೆ ಡಿಮ್ಯಾಂಡ್ ಮಾಡ್ತಾರೆ. ಮಳೆ ಬಂದಾಗ ಸಂತೋಷವಾಗಿ ಅವ್ರ ನೀರು ಪ್ಲಸ್ ಎಕ್ಸಸ್ ಬಂದ ನೀರನ್ನು ಕೂಡ ಸ್ವಾಗತ ಮಾಡ್ಕೊಂಡು ಯಾವ ಖ್ಯಾತೆನೂ ತೆಗಿಯೋದಿಲ್ಲ. ಅವ್ರ ಖ್ಯಾತೆ ತೆಗಿಯೋದು ಯಾವಾಗ ಅಂದ್ರೆ ನೀರ್ ಕಡಿಮೆ ಆದಾಗ ಅವರು ಖ್ಯಾತೆ ತೆಗಿತಾರೆ. ಇದು ವರ್ಷ ಆಗ್ತಾ ಇರುವಂತದ್ದಲ್ಲ. ಕೆಲವು ವರ್ಷಗಳಲ್ಲಿ ಯಾವಾಗ ನೀರಿನ ಸಂಗ್ರಹ ಕಡಿಮೆ ಇರುತ್ತೆ ಅಥವಾ ಮಳೆ ನಮಗೆ ಕೊರತೆ ಬರ್ತದೆ ಅಂತ ಟೈಮ್ನಲ್ಲಿ ಇಂಥ ಒಂದು ಪರಿಸ್ಥಿತಿಯನ್ನ ನಾವು ಈಗ ನೋಡೋದಾದ್ರೆ, ಈ ಎಕ್ಸೆಸ್ ವಾಟರ್ ಸಮುದ್ರಕ್ಕೆ ಹೋಗ್ತಾ ಇರುವಂತ ನೀರು ಆ ನೀರನ್ನ ನಾವು ತಡೆಗಟ್ಕೊಂಡು ನಾವು ಒಂದು ಸೌಹಾರ್ದತೆಯಿಂದ ಯೋಚನೆ ಮಾಡಿ ಆ ನೀರನ್ನ ಉಳಿಸ್ಕೊಂಡಿದ್ರೆ ಮಿನಿಮಮ್ ಪರಿಸರಕ್ಕೆ ಏನ್ ಬೀಳ್ಬೇಕು ಅದನ್ನ ಬಿಟ್ಟು ಬಾಕಿ ನೀರನ್ನ ನಾವು ಇವಾಗ ಒಂದು ಸಂಕಷ್ಟ ಸೂತ್ರ ಅಂತ ಮಾಡಿದ್ದಾರೆ. ಕಡಿಮೆ ನೀರು ಬಂದಾಗ ಸಂಕಷ್ಟ ಸೂತ್ರ ಪ್ರಪೋರ್ಷನೇಟ್ಲಿ ಹಂಚ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದೇ ತರಹ ಎಕ್ಸಸ್ ವಾಟರ್ ಕೂಡ ನೀರು ಜಾಸ್ತಿ ಬಂದಾಗ ನಾವು ಹಂಚ್ಕೊಳ್ಳೋದು ಒಂದು ಫಾರ್ಮುಲಾ ಮಾಡಿ, ಆ ಫಾರ್ಮುಲಾದ ಪ್ರಕಾರ ಅವರು ಒಂದು ಡ್ಯಾಮ್ ಕಟ್ಕೊಂಡು ನಾವು ಒಂದು ಡ್ಯಾಮ್ ಕಟ್ಕೊಂಡು ಇಬ್ರು ಕೂಡ ಅನ್ಯೋನ್ಯವಾಗಿ ನಾವು ನೀರನ್ನ ಉಳಿಸ್ಕೊಂಡು ನಮ್ ಕೆಲಸಗಳಿಗೆ ಉಪಯೋಗಿಸ್ಕೊಂಡ್ರೆ ಅದು ಅನುಕೂಲ ಆಗುತ್ತೆ. ಅದು ಶಾಶ್ವತವಾದ ಒಂದು ಪರಿಹಾರ ಆಗುತ್ತೆ ಸರ್. ಇಲ್ಲ ಅಂದ್ರೆ ಪ್ರತಿ ಸಲನೂ ಕೂಡ ಯಾವಾಗ ಮಳೆ ಕಡಿಮೆ ಆಗುತ್ತೋ ಅಂತ ಪರಿಸ್ಥಿತಿನಲ್ಲಿ ಕುಡಿಯೋ ನೀರಿಗೂ ಕೂಡ ನಮಗೆ ತೊಂದರೆ ಆಗತ್ತೆ. ಇರೋ ನೀರನ್ನ ಬಿಟ್ಬಿಟ್ಟು ನಾವು ಕೆಳಗಡೆಯಿಂದ ನೀರನ್ನು ತಗೊಳಕ್ ಆಗ್ತದ? ಅಂತ ಪರಿಸ್ಥಿತಿನಲ್ಲಿ ತುಂಬಾ ತೊಂದರೆ ಆಗತ್ತೆ ನೀರು ಕುಡಿಲಿಕ್ಕೆ. ನಮಗ್ ಬೇಕಾದಂತ 3 TMC ಬೆಂಗಳೂರಿಗೆ, 1 TMC ಮೈಸೂರು ಮತ್ತು ಸುತ್ತಮುತ್ತ ಇರುವಂತ ಪಳ್ಳಿಗಳಿಗೆ ಮತ್ತು ಪಟ್ಟಣಗಳಿಗೆ. ಇಂಥ ಪರಿಸ್ಥಿತಿನಲ್ಲಿ 15 ದಿವಸ ನಾವು 3500 TMC ಬಿಟ್ರೆ ನಮಗ್ ತುಂಬಾ ತೊಂದರೆ ಆಗತ್ತೆ ಸರ್. ನಿಜ ಸರ್. ಈಗ ಈ ಸಂಕಷ್ಟ ಸೂತ್ರ ಅಂತ ನೀವೇನು ಹೇಳಿದ್ರಲ್ಲ, ಇದು ರಾಜ್ಯಕ್ಕೆ ಯಾವ ತರದಲ್ಲಿ ಉಪಯೋಗ ಆಗ್ತಾ ಇದೆ ಅಂತ ಸರ್? ಯಾಕಂದ್ರೆ ಎಂತ ಸಾಮಾನ್ಯನಿಗಾದ್ರೂ ಅರ್ಥ ಆಗುತ್ತೆ ನೋಡಿ. ಈಗ 12 TMC ನೀರಿದೆ, ಅದರಲ್ಲಿ 5 TMC ಡೆಡ್ ಸ್ಟೋರೇಜು, ಈಗ 4 TMC ತಮಿಳ್ನಾಡಿಗೆ ಬಿಟ್ರೆ ಮತ್ತೆ ಉಳಿಯೋದೇನು? ಇದು ಯಾಕೆ ಪ್ರಾಧಿಕಾರಕ್ಕೋ ಸಮಿತಿಗೋ ಅರ್ಥ ಆಗಲ್ಲ. ಮತ್ತೆ ಸಂಕಷ್ಟ ಸೂತ್ರ ರಾಜ್ಯಕ್ಕೆ ಅದರಿಂದ ಏನ್ ಸಿಗುತ್ತೆ ಅಂತ? ಅಲ್ಲ, ಸಂಕಷ್ಟ ಸೂತ್ರದ ಅಲ್ಲ ಸರ್. ಸಂಕಷ್ಟ ಸೂತ್ರ ಈಗ ಮಾಡಿರೋದು 740 TMC ನೀರು ಒಂದು ವರ್ಷದಲ್ಲಿ ಬರದೇ ಇದ್ರೆ ಆಗ ಸಂಕಷ್ಟ ಸೂತ್ರ ಅಂತ ಹೇಳ್ತಾರೆ. ಅಷ್ಟರಲ್ಲಿ ನಾವೆಲ್ಲ ಸಂಕಟದಿಂದ ಹಾಳಾಗೋಗಿರ್ತೀವಿ. ಅದು ಸರಿಯಲ್ಲ. ಈ ಸಂಕಷ್ಟ ಸೂತ್ರ ಪ್ರಪೋಸ್ಟೆಡ್ ಫಾರ್ಮುಲಾ ನಾಟ್ ಒಂದು ವರ್ಷ ಆದ್ಮೇಲಲ್ಲ, ಆಯಾ ಮಳೆ ಒಂದು ನಮಗೂ ತಮಿಳ್ನಾಡವ್ರಿಗೂ ಗೊತ್ತಿದೆ ಎಂತೆಂತ ಮಳೆಗಳು ಬರ್ತವೆ. ಈ ಹಸ್ತ ಚಿತ್ತ ಈ ತರ ಮಳೆಗಳಿದೆಯಲ್ಲ, ಒಂದೊಂದು ಮಳೆ ಆದ ತಕ್ಷಣನೇ ಸಂಕಷ್ಟ ಸೂತ್ರ ಅಡಾಪ್ಟ್ ಆಗ್ಬೇಕು. ಇಲ್ಲ ಎವ್ರಿ ಮಂತ್ ಅಡಾಪ್ಟ್ ಆಗ್ಬೇಕು ಅಂತ, ಇಲ್ಲ ಎವ್ರಿ 3 months ಒಂದು ಸಂಕಷ್ಟ ಸೂತ್ರ ಅಡಾಪ್ಟ್ ಆಗ್ಬೇಕು. ಎಲ್ಲಾ ಮುಗ್ದಾದ್ಮೇಲೆ ಸಂಕಷ್ಟ ಸೂತ್ರ ತಂದ್ರೆ ಪರಿಹಾರ ಇಲ್ಲ. ಆದ್ರಿಂದ ಈಗೇನಿದೆ ಈ ನೀರು ಅವ್ರ ಬೆಳೆಗೋಸ್ಕರ ಅವ್ರು ಕೇಳ್ತಿದ್ದಾರೆ, ನಾವು ನಮ್ಮ ಕುಡಿಯೋ ನೀರಿಗೋಸ್ಕರ ನಾವು ಕೇಳ್ತಾ ಇದ್ದೇವೆ. ನಾವು ಎಲ್ಲ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಹಾಗೂ ಟ್ರಿಬ್ಯುನಲ್ ಕೂಡ ಕುಡಿಯೋ ನೀರಿಗೆ ಆದ್ಯತೆ ಕೊಟ್ಟಿರೋದ್ರಿಂದ ನಮ್ಮಲ್ಲಿರುವಂತ ನೀರನ್ನ ನಾವು ಕುಡಿಲಿಕ್ಕೆ ಉಪಯೋಗಿಸಕ್ಕೆ ನಾವು ಈ ಸಂದರ್ಭದಲ್ಲಿ ಬೆಳೆಗೆ ನೀರು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಏನೀಗಾಗ್ಲೇ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೇಳಿದೆ 10 TMC ಗ್ರೌಂಡ್ ವಾಟರ್ನ ಅವ್ರು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿ. ಆ 10 TMC ಈಗ ಅವರು ಉಪಯೋಗಿಸ್ಕೊಳ್ಬೇಕು, ಗ್ರೌಂಡ್ ವಾಟರ್ನ ಉಪಯೋಗಿಸ್ಕೊಟ್ಟು ಮುಂದಿನ ದಿನಗಳಲ್ಲಿ ಮಳೆ ಬಂದ್ರೆ ನಾವು ನೀರ್ ಬಿಡ್ಲಿಕ್ಕೆ ಅವಕಾಶ ಆಗತ್ತೆ. ಅಲ್ಲಿವರೆಗೂ ಕೂಡ ನಮಗೆ ಈ ತರಹ ನೀರ್ ಬಿಡಿ, ಇಂದಿಲ್ದು ಬಿಡಿ, ಪ್ರೆಸೆಂಟ್ ಬಿಡಿ, ಸೊ ಇದೆಲ್ಲ ಒಂಥರ ಪ್ರೆಷರ್ ಬಿಲ್ಡಪ್. ಆಮೇಲೆ ಈ ಅಥಾರಿಟಿಗಳಿಂದ ಬಹುಶಃ ದೇ ವಾಂಟ್ ಟು ಗೋ, ಇವಾಗೇನೋ ನಾವು ಮೇಕೆದಾಟು ಪ್ರಾಜೆಕ್ಟ್ ಮಾಡಬೇಕು ಅಂತಿದ್ದೀವಿ, ಅದಕ್ಕೆ ಏನಾದ್ರೂ ಒಂದು ತೊಂದರೆ ತರಬೇಕು ಅಂತ ಹೇಳಿ ಬಹುಶಃ ಇದು ಹಿನ್ನೆಲೆಯೂ ಕೂಡ ಇರಬಹುದು ಕಾಣುತ್ತೆ. ಆಲ್ ರೈಟ್, ಥ್ಯಾಂಕ್ ಯು ಸರ್, TV9 ಜೊತೆ ಮಾತನಾಡಿದ್ದಕ್ಕೆ.